ನಮಸ್ಕಾರ ರೀ ಮಂಗಸೂಳಿ ಅವ್ರ. ನಮಸ್ಕಾರ ರೀ. ಐತ್ರಿ ನಿಮ್ಮ ಕಡೆ ಔಷಧ ರೀ. ಈಗ ನಾವು ಕಬ್ಬು ಕಡ್ದದ್ರಿ. ಹಾಂ ರೀ. ಕಬ್ಬು ಕಡ್ದ ರೌಂದಿ ಪೂರಾ ತೆಗಿಬೇಕ್ರು ಅಥವಾ ನಾವು ಉಳಿಸ್ಬೇಕ್ರಿ? ನಿಮ್ದ ನೀರ ಪೂರಾ ಹಾಯ್ತಿತ್ತಂದ್ರ ರೌಂದಿ ಎಲ್ಲ ತೆಗೀರಿ. ಹಾಂ ರೀ. ನೀರು ಹಾಯ್ಲಿಕ್ಕಂದ್ರ ಒಂದ್ ಸಲ ತೆಗಿರಿ, ಒಂದ್ ಸಲ ಬಿಡ್ರಿ. ಒಂದ್ ಸಲ ಅಟ್ಟ ಡಗರ ಮಾಡ್ರಿ, ಗೊಬ್ಬರ ಹೋಗಿರಿ. ಮತ್ತೆ ಇತ್ತೀಚೆಗೆ ಭೂಮಿ ಲಾಭ ಬೇರೆ ಭಾಳ ಆಗೈತ್ರಲ್ಲ, ಅದು ಪಾಡ್ರು ನಿಮ್ಮ ಔಷಧ ಚಲೋರು. ಭೂಮಿ ಲಾಭ ನೆಲಕ್ಕ ಸರಿ ಅಲ್ಲ. ಹಾಂ ಹಾಂ. ಅದ್ರ pH ಎಷ್ಟೈತಿ ಅಂದ್ರ 13 ಅದ್ರ pH 10ರಿಂದ 10.5 pH ಐತಿ. ಹೌದ್ರಿ. pH ಹೆಚ್ಚಿರೋದ್ರಿಂದ ನಮ್ ನೆಲ ಬಾದಾಕತಿ. ಅಂತೂ ಭೂಮಿ ಲಾಭದಿಂದ ನಮ್ಮ ನೆಲ ಬಾದಾಕತ್ರಿ. ಬಾದಾಕತಿ. ಅದನ್ನ ಅದ್ರೊಳಗ ಹೈಲಿ ಕೆಮಿಕಲ್, ಸಲ್ಫರ್, ಹಾಂ ಹಾಂ. ಕ್ಯಾಲ್ಸಿಯಂ ಜಾಸ್ತಿ ಇರ್ತದೆ. ಕ್ಯಾಲ್ಸಿಯಂ ಜಾಸ್ತಿ ಇತ್ತಂದ್ರ ಹಾಂ ಹಾಂ. ನಮ್ಮ ಭೂಮಿಯಾಗಿನ ಫಾಸ್ಫರಸ್ ಬೆಳಿಗಳು ತಗೋದಿಲ್ಲ. ಮತ್ ಫಾಸ್ಫರಸ್ ತಗೋಲಿಕ್ಕ ಬೆಳಿ ಊಟಾನ ಆಗೋದಿಲ್ಲ. ಅದಕ್ಕೆ ನೀವು ಭೂಮಿ ಲಾಭ ಹಾಕೋದ ತಪ್ಪ. ಬರೋબર. ಭೂಮಿ ಲಾಭ ಎಲ್ಲಿ ಹಾಕ್ಬೇಕಂದ್ರ ಗರ್ಸ್ ನೆಲ ಕಲ್ಲು ಹೊಡಿಬೇಕಾಗಿರ್ತತಿ. ಅಂತಲ್ಲಿ ಅಷ್ಟ ನೀವು ಹಾಕಿದ್ರ ಅನುಕೂಲ ಆಕತಿ. ನಮ್ಮ ನೆಲಗಳ, ಕರಿ ನೆಲಗಳ, ಕೆಂಪು ನೆಲಗಳಿಗೆ ಹಾಕಿದ್ರ ಅದು ಸರಿ ಅಲ್ಲ. ಕಲ್ಲು ನೆಲ ಇರ್ತೈತೆ, ಕಲ್ಲು ಹೊಸ ನೆಲ ಮಾಡಿರ್ತೀರಿ. ಅಂತಲ್ಲಿ ಅದನ್ನ ಹಾಕಿದ್ರೆ ಅವು ಕಲ್ಲು ಎಲ್ಲ ಪುಡಿ ಹಾಕವು. ಅಷ್ಟು ಹೆವಿ ಕೆಮಿಕಲ್ ಇರ್ತೈತಿ ಅದ್ರೊಳಗೆ. ಮತ್ ಚಲೋ ನೆಲಕ್ಕೆ ನೀವು ಭೂಮಿ ಲಾಭ ಹಾಕಿದ್ರಂದ್ರ ಅದು ಹಾಳಾಗಿ ಹೋಗುತ್ತೆ. ಹಾಂ ಹಾಂ. ಮಣ್ಣಿನ ಫಲವತ್ತತೆ ಕಮ್ಮಿ ಆಕೈತಿ. ಮಣ್ಣಿನ ಮೇಲಿನ ಪದರ ಎಲ್ಲ ಸುಟ್ಟು ಹೋಗ್ಬಿಡ್ಬೇಕು. ಹಾಂ ಹಾಂ. ಬರೋબર. ಅದು ಮಣ್ಣಿನ ಮೇಲಿನ ಪದರ ಸುಟ್ಟು ಹೋದ್ರೆ ಅದೊಂದ ಸುಟ್ಟು ಹೋಗಿದ್ರೆ ಅದ್ರ ಜೊತೆ ಬ್ಯಾಕ್ಟೀರಿಯಾನು ಸುಡ್ತಾವು. ಮತ್ತ ಭೂಮಿಯಾಗಿನ ಪೋಷಕಾಂಶ ಬೇಕಾಗಿರೋ ಬೆಳೆಗಂತ ಎಲ್ಲಾ ಪೋಷಕಾಂಶಗಳು ಸುಟ್ಟು ಹೋಕ್ಕವು. ಮತ್ತೆ ಈಗ ಅವಕ್ಕೆ ಡ್ರಿಚಿಂಗ್ ಎಷ್ಟು ದಿವ್ಸ ಮಾಡ್ಬೇಕ್ರಿ? ಕಬ್ಬ ಹಚ್ಚಿದ 45 ದಿವ್ಸಕ್ಕೆ ಡ್ರಿಂಚ್ ಮಾಡಿ. ಈಗ ಕ್ವಾಡಿಗಾದ್ರೂ ಮಾಡ್ಬೇಕ್ರಿ? ಎಲ್ಲಾಕು ಮಾಡಬೇಕು. ಕ್ವಾಡಿಗಾಗಲಿ, ಹಚ್ಚಗಬ್ಬಿಗಾಗಲಿ. ಹಾಂ ಹಾಂ ಹಾಂ. ಈಗ 1 ಎಕರೆಕ್ಕೆ ಎಷ್ಟು ಬರ್ಬೋದು ನಿಮ್ಮ ಕಡೆ ರೀ ಡ್ರಿಚಿಂಗ್ ರೀ? 1 ಎಕರೆಕ ಕಬ್ಬ ನೋಡಿದ್ಮೇಲೆ ಗೊತ್ತಾಕತ್ರಿ ಎಷ್ಟು ಖರ್ಚು ಆಕತಿ ಅಂತೇಳಿ. ನಿಮ್ಮ ಕಬ್ಬಿಗೆ ಏನು ಕಡಿಮೆ ಐತಿ ಅದನ್ನ ಡ್ರಿಂಚ್ದಾಗ ಕೊಡ್ಬೇಕಾಕತಿ. ಕಡಿಮೆ ಒಂದು 1 ಎಕರೆಕ 2,700ರಿಂದ 3,000 ತನಕ ಬರ್ತದೆ. ಈಗ ನೀವು ಮಣ್ಣು ಪರೀಕ್ಷೆ ಮಾಡೇ ಕೊಡ್ತೀರಿ ಅಥವಾ ನಿಮಗೆ ನೋಡಿಗಳಿಗೆ ಗೊತ್ತಾಕತ್ರಿ? ಮಣ್ಣು ಪರೀಕ್ಷೆ ಮಾಡೇ ಕೊಡೋದು ಚಲೋ. ಹಾಂ ಹಾಂ ಹಾಂ. ಬರೋબર. ಆಯ್ತು ನಾನು ಇಲ್ಲಿ ಅದೆಲ್ಲ ರಿಸಲ್ಟ್ ಅಂತ ಹೇಳ್ತಾರೆ ರೀ. ನೋಡೋಣ್ರಲ್ಲ, ನೀವು ಮಾಡಿ ನೋಡ್ರಿ, ಗೊತ್ತಾಕತಿ. ಹಾಂ ಹಾಂ. ಆಯ್ತು ರೀ. ನಮಸ್ಕಾರ. ನಮಸ್ಕಾರ.